ನಮಸ್ತೆ. ಇವತ್ತು ನಾವು ಮನೆಯಲ್ಲಿ ಈ 3 ಫ್ರೂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಮೂರನ್ನು ಸೇರಿಸಿದಾಗ ತ್ರಿಫಲ ಚೂರ್ಣ ಅಂತಾರೆ. ಬಟ್ ನಾವೀಗ ಸಪ್ರೇಟಾಗಿ ತಿಳ್ಕೊಳ್ಳೋಣ. ಇದು ಬೆಟ್ಟದ ನೆಲ್ಲಿಕಾಯಿ. ಆಲ್ಮೋಸ್ಟ್ ಎಲ್ಲರಿಗೂ ಇದ್ರ ಬಗ್ಗೆ ಪರಿಚಯ ಇರುತ್ತೆ. ಇದನ್ನು ಶಿಖಕ್ಕೂ ಮದ್ದು ಅಂತಾರೆ. ಈವನ್ ನಿಮ್ಮ ನೆತ್ತಿಯ ಕೂದಲಿಂದ ಕಾಲಿನ ಬುಡದ ತನಕನೂ ಇದನ್ನು ತಿಂತಾ ಬಂದರೆ ಕೂದಲು ಕೂಡ ಚೆನ್ನಾಗಿ ಬರುತ್ತೆ, ಸ್ಕಿನ್ ಕೂಡ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ. ಹಾಗಾಗಿ ನೆಲ್ಲಿಕಾಯಿ ಎಲ್ಲರಿಗೂ ಚಿರಪರಿಚಿತ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ತಾರೆಕಾಯಿ ಅಂತ ಹೇಳ್ತಾರೆ. ಇದು ಮಲೆನಾಡು ಕಡೆ ಎಲ್ಲ ಗುಡ್ಡದಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಇದನ್ನು ತಾರೆಕಾಯಿ ಅಂತ ಹೇಳ್ತಾರೆ. ಇದರದ್ದು ಒಳಗಿನ ತಿರುಳನ್ನು ತಿಂತಾರೆ, ಬಟ್ ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿಂದರೆ ಒಳ್ಳೆಯದಲ್ಲ ಇದು. ಇದು ತಾರೆಕಾಯಿ. ಇದಾದಮೇಲೆ ಇದು ಅಳಲೆಕಾಯಿ. ಇದನ್ನು ಕೂಡ ಹೇರ್ ಕೇರಲ್ಲಿ, ಸ್ಕಿನ್ ಕೇರಲ್ಲಿ ಬಳಸ್ತಾರೆ. ಕಣ್ಣು ಸುತ್ತ ಕಪ್ಪಾಗಿದ್ದರೆ ಇದನ್ನು ಪೇಸ್ಟನ್ನು ಹಾಕ್ಕೊಳ್ತಾರೆ. ಕಲೆಗಳಿದ್ದರೆ ಇದನ್ನು ಪೇಸ್ಟ್ ಮಾಡಿ ಹಾಕೋತಾರೆ. ಕಲೆಗಳೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಕೂಡ ನಮಗೆ ಸ್ಕಿನ್ಗೆ, ಹೇರ್ಗೆ ಒಳ್ಳೆ ಬೆನಿಫಿಟ್ ಕೊಡ್ತದೆ. ಇವಾಗ ನಾನು ನಿಮಗೆ ಹೇಳಿಕೊಟ್ಟಿರೋದು ಈ ಮೂರನ್ನು ಯೂಸ್ ಮಾಡಿ ಹೇರ್ ಕೇರ್ ಹೇಗೆ ಮಾಡೋದು ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಮೂರನ್ನು ನೀವು ಒಣಗಿಸಿ ಮಿಕ್ಸಿ ಮಾಡಿ ಇಟ್ಕೊಂಡಾಗ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ. ಈವನ್ ಈ ಚೂರ್ಣ ಬಂದ್ಬಿಟ್ಟು ಗ್ರಂಥಿಗೆ ಅಂಗಡಿ, ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ಸಿಗ್ತದೆ. ತ್ರಿಫಲ ಚೂರ್ಣ ಅಂದರೆ ಈ 3 ಫಲಗಳು ಇರೋದಕ್ಕೆ ತ್ರಿಫಲ ಚೂರ್ಣ ಅಂತ ಕರೀತಾರೆ. ಇದನ್ನು ತುಂಬ ಜನ ಇಂಟೇಕ್ ಮಾಡ್ತಾರೆ. ಈಗ ನೀರಲ್ಲಿ, ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಯೋದು, ಆ ಥರ ಎಲ್ಲ ಮಾಡ್ತಾರೆ. ಇವಾಗ ನಾವಿಲ್ಲಿ ಈ ಮೂರನ್ನು ಯೂಸ್ ಮಾಡಿ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನಾನಿವಾಗ ನಿಮಗೆ ಹೇಳ್ತೀನಿ. ಈ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಚೆನ್ನಾಗಿರೋದು, ಪ್ಯೂರ್ ಇರೋದು. ಅದಕ್ಕೆ ನೆಲ್ಲಿಕಾಯಿ, ತಾರೆಕಾಯಿ, ಅಳಲೆಕಾಯಿ ಮೂರನ್ನು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ನೀರಿನಂಶ ಎಲ್ಲ ಹೋಗಿದೆ ಅಂತ ಅಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನೀವು ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ನಿಮಗೆ ಡ್ಯಾಂಡ್ರಫ್ ಹೋಗುತ್ತೆ, ಮತ್ತು ಕೂದಲು ಶೈನಿಂಗ್ ಆಗಿ ಬರುತ್ತೆ. ಸ್ಪ್ಲಿಟ್ ಎಂಡ್ ಕೂಡ ಕಡಿಮೆ ಆಗುತ್ತೆ. ನೀವು ಆ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕ್ಯಾಸ್ಟ್ರೋಲ್ ಆಯಿಲ್ ಹಾಕ್ಕೊಳ್ಳಿ, ಹರಳೆಣ್ಣೆ. ಆವಾಗ ಸ್ಪ್ಲಿಟ್ ಎಂಡ್ ಕಡಿಮೆ ಆಗುತ್ತೆ. ಹೇರ್ ಗ್ರೋತು ನಿಮಗೆ ಜಾಸ್ತಿ ಬರುತ್ತೆ. ಈ ನೆಲ್ಲಿಕಾಯಿ ಹೇರ್ ಗ್ರೋತ್ ಕೊಡುತ್ತೆ. ಈ ಎಳಲೆಕಾಯಿ, ತಾರೆಕಾಯಿ ಡ್ಯಾಂಡ್ರಫ್ ಇದ್ದರೆ ಆ ಡ್ಯಾಂಡ್ರಫ್ ಕೂಡ ನಿಮಗೆ ಕಡಿಮೆ ಆಗ್ತದೆ. ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿ ಆದಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಅದೇ ರೀತಿ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಮ್ಮದು ಚಾನಲಲ್ಲಿ ಸೋಪ್ ಮೇಕಿಂಗು, ಈ ಥರ ಹೇರ್ ಕೇರು, ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ. ಇವತ್ತು ಈ 3 ಫಲದ ಬಗ್ಗೆ ಹೇಳಬೇಕು ಅನ್ನಿಸ್ತು. ಹಾಗಾಗಿ ಇದರದ್ದು ಇನ್ಫಾರ್ಮೇಷನ್ನ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಬೆನಿಫಿಟ್ಸ್ ಇದೆ ಈವನ್ ಸ್ಕಿನ್ ಕೇರಲ್ಲೂ ಕೂಡ. ಬಟ್ ಇವಾಗ ನಾನು ಹೇಳಬೇಕು ಅಂದ್ಕೊಂಡಿದ್ದು ಹೇರ್ ಆಯಿಲ್ ಬಗ್ಗೆ. ಹಾಗಾಗಿ ಹೇರ್ ಆಯಿಲ್ ಬಗ್ಗೆ ಮಾತ್ರ ಹೇಳಿದ್ದೀನಿ. ಇದನ್ನು ಬೆಳಿಗ್ಗೆ ಇಂಟೇಕ್ ಮಾಡೋದ್ರಿಂದ ಕೂಡ ಹೆಲ್ತಿಯಾಗಿರ್ತಾರೆ. ಅದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಈ ಹೇರ್ ಆಯಿಲ್ನ ಮಾಡಿಕೊಂಡು ಬಳಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.